ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದು ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನ ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣ್ಣಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ, ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇನೆ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರೋಂಥ 4 ಜನ ಆ್ಯಕ್ಟರ್ಗಳು ಇದು ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗುತ್ತೆ ಅನ್ನೋ ಕಾರಣಕ್ಕೆ. ಸರ್, ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ. ಆದರೆ ನನಗೆ ನಮ್ಮ ಮನೆಯವ್ರಿಗೆ 4 ಜನಕ್ಕೆ ನಮ್ಮ ಫ್ರೆಂಡ್ಸು ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರೊಬ್ರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್ ಇದರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಹೋಗ್ಬೇಕು, ನಿರ್ದೇಶಕರು ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಕೊಡೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟರ್ಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹೀಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ, ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವುದು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ, ಸರ್ ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್, ನಾನು ಯಾವುದೋ 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡು ಒಂದು ಸೀನ್ ಬರೀರಿ, ನಾನು ಹಾಕೊಂಡು ಒಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟು ವ್ಯೂಸ್ ಹೋಗಿ ಗಣೇಶ್ ಕಾರ್ ಅಂತ ಹಾಡಿದ ಹಾಡು, ಇಟ್ ಬಿಕೇಮ್ ಸೂಪರ್ ಹಿಟ್ ಆ ಟೈಮ್ಗೆ 2018-19. ಬಟ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದರೆ ಮತ್ತೆ ಕರೆಕ್ಟ್ ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಇನ್ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದರೆ, ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರುವಂಥ ಶ್ರದ್ಧೆ. ನಾನು ಏನೋ ಸುಮ್ಮನೆ ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರಕೀಶ್ ಅವರ ಮಗ ಅಭಿಲಾಷ್ ದ್ವಾರಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೂ ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ. ನಾನು ಅಭಿಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ, ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕಥೆ ಮಾಡುವಂಥ ಕಳ್ಳನ ಮಗ ನಾನು. ಬಟ್ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್,
ಏನಾಗುತ್ತೆ ಇಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ವಿ ಸರ್, ಇದನ್ನ ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ, ಗ್ಯಾರಂಟಿ ಇವನೇನೋ ಮಾಡಕ್ಕೆ ಹೋಗ್ತದೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ ಆಗಿ ಮಾಡಿ 2 CR ಅಲ್ಲಿ ನಾವು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ? ಸರ್ ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದ್ರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದ್ರೂ ಒಬ್ರು ಸಿಗ್ಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫ್. ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡು ಹೋಗಿ ಅವ್ರ ದುಡ್ಡನ್ನ ತಗೊಂಡು ನಾವೇನು ಮಾಡಿ ಬೇಡ, ಕತೆಗಳು ಮಾಡ್ತಾ ಇದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಕ್ಯಾಮ್ರಾ ಇದೆ, ತಾಲ್ಕೆಟ್ರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ತರ ಹೇಳುವಂತ ಕಥೆಗಳನ್ನ ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನ ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂತ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದ್ರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟ್, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ವಿ. ಇಡೀ ಸಿನಿಮಾ ಎಲ್ಲ ಆದ್ಮೇಲೆ ನಾವು ಅನ್ಸಿದ್ದು ಇಲ್ಲಿ ಏನಾಯ್ತು ಅಂದ್ರೆ 53 ದಿನದ ನಮ್ಮ ಟೈಮ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯ್ತು ಬಾಬರು ಅಂತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ ಅಷ್ಟೇ. ಈ ಕಡೆ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ನಿಂತಿದ್ದೀನಿ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವ ಅವರು ಇಲ್ಲ ಇದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಸರ್. ಎಂತೆಂತ ರಿಸ್ಕಿ ಫೈಟ್ಸ್ ಮಾಡ್ಕೊಟ್ರು ಅಂದ್ರೆ, ಇದು ಯಾವ್ದು ಎದುರುಬಿಟ್ಟು ಕಾಲೆದ್ಬಿಟ್ಟು ಹೊಡೆಯುವಂತ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನ ಮಾಡ್ಬೇಕು ಅಂದ್ರೆ ಅಲ್ಟಿಮೇಟ್ ಶಿವ ಅವರು ಹೇಳಿ, ಸರ್ ನೀವು ಮಾಡ್ತಾ ಇದೀರ ಪಿಕ್ಚರ್ ನಾವು ಇದೀವಿ ಸರ್. ಸರ್ ನಾನು ಇಷ್ಟು ವರ್ಷದ ಜರ್ನಿ, ನಮ್ಮ ಏರಿಯಲ್ಲಿ ಒಂದಿನ ತುಗ್ಲಕ್ ಹುಲಿರಾಯ, ಅರ್ಧಂಬರ್ಧ ಪ್ರೇಮಕತೆ, ಕಮಿಂಗ್ ಔಟ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದ್ರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನ, ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನು ಆಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಅಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮ್ ಅಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗ್, ಜಿಗಿ ಜಿಗಿ ಅದು ರೀ ಸಿನಿಮಾ ಅಂದರೆ ನನ್ನ ಮಗನ ಗೂಸ್ ಬಂಪ್ಸ್, ಎಲಿವೇಶನ್, ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆಕ್ಚುಲ್ ಬಜೆಟ್ ಏನು ಗೊತ್ತಾ ಅರವಿಂದ್, ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್. ಒಂದೇ ಒಂದು ದಿವಸ ನಾವು ಯಾವುದು ಕ್ಯಾರವಾನ್ ತರಿಸಿಲ್ಲ. ಯಾರೊಬ್ರು ಕೂಡ ಈ ಪ್ರೊಡಕ್ಷನ್ಗೆ ಅಣ್ಣ ಎಳ್ನೀರು ಕೊಡ್ಲಿ, ಅಣ್ಣ ಕಲ್ಲಂಗಡಿ ಏನು ಕೊಡ್ಲಿ, ನೋ, ನಥಿಂಗ್ ಲೈಕ್ ದಟ್. ನಮ್ಮ ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ಸ್ ರೆಡಿ ಇದ್ರು, ರಪ್ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊಂತ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳಕ್ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೆ ಸೀರಿಯಸ್ಲಿ. ಇದೇ ಡಬ್ಬಾ ಸಿನಿಮಾ ಮಾಡ್ಬಿಟ್ಟು ಇವ್ನು ಇಷ್ಟೊಂದೆಲ್ಲ ಬಿಲ್ಡಪ್ ತಗೊಂತಾನೆ, ಅದು ಹೇಳಿ ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ನಾವು ವೈಲೆನ್ಸ್ನ ವೈಭವೀಕರಿಸೋದಕ್ಕೋಸ್ಕರ ಅಂತ ಕತೆ ಮಾಡಿದ್ದಲ್ಲ. ಅಂದ್ರೆ ಈಗ ಏನಾಗುತ್ತೆ, BC ಸೆಂಟ್ರಲ್ಲಿ ಚಾಕು ಚೂರಿ ಇದ್ರೆ ಚಾಕ್ ಅಂತ ಹಾಕೊಂಡು ಹೊಡೆದ್ರೆ ಅದು ಯಾವ್ದೋ ಒಂದು ಕೆಟ್ಟ ಡೈಲಾಗ್ ಹೊಡೆದ್ಬಿಟ್ಟು ಅಂದ್ರೆ ಜನ ನೋಡ್ತಾರೆ, ಒಂದು ಕಿಕ್ಕೇ ಇರುತ್ತೆ ಅಂತಾರಲ್ಲ, ಆ ಕಿಕ್ಗೋಸ್ಕರ ಮಾಡೋ ಸಿನಿಮಾ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ತಾಯಂದ್ರಿಗೆ ಸ್ಪೇಸ್ ಕೊಡಬೇಕು. ಆಮೇಲೆ ಇಡೀ ಕಂಟ್ರಿ ಮೇಡಮ್ ಯೂನಿವರ್ಸ್ ತರ ಬಿಲ್ಡ್ ಮಾಡಿದ್ದೀವಿ. ಇದನ್ನ ಮಾಡೋದಕ್ಕೆ ಒಂದೇ ಧೈರ್ಯ ಅಂದ್ರೆ, ಅದೇ ಮತ್ತೆ ಹೇಳಿದ್ನಲ್ಲ ಸರ್, ಅದನ್ನ ಲೊಕೇಶನ್ ಪಾವಗಡ. ನಾನು ಧೈರ್ಯ ಮಾಡಿ ಮನೆಯಿಂದ ಆಚೆ ಕಾಲಿಟ್ಟೆ, ಒಂದು ಕಾರ್ ಹಾಕೊಂಡು ನಮ್ಮ ಚೇತನ್ ಆಗ್ಲಿ ಹೇಳಿದಂಗೆ ಒಂದು ರೌಂಡ್ ಹೊಡೆದ್ವಿ. ದುಡ್ಡಿಲ್ಲ ಜೇಬಲ್ಲಿ, ಜೊತೆಲಿ ಯಾರು ಇರ್ತಾರೆ ಅಂತಾನು ಗೊತ್ತಿಲ್ಲ, ಬಟ್ ಪಿಕ್ಚರ್ ಅಂತೂ ಆಗ್ಬಿಡುತ್ತೆ ಅನ್ನೋದು ಒಂದು ಗ್ಯಾರಂಟಿ. ಅದು ಮೊದಲಿಂದನೂ ಅದೇ ಬಂಡದ ಇರೋದಿಲ್ಲ. ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಹೇಳಿದ್ರು, ಯಾರ್ಯಾರನೋ ಹಾಕೊಂಡು ಮಾಡ್ತಾ ಇದೆಯಾ, ಯಾಕಪ್ಪ ನಿನ್ಗೇನು ಬೇಕಾ ಅಂದ್ರು. ನನ್ನ ಬಂಡದ ಇದೆಯಾ, ನನ್ಗೇನೋ ಇದೆ, ನನ್ಗೆ ಗೊತ್ತಿಲ್ಲ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್. ಅದೇ ಒಂದು ಧೈರ್ಯದಲ್ಲೇ ಇಲ್ಲಿ ಹೊರಟಿದ್ದು ಸರ್. ಪ್ರಭಾವ ಬೀರುತ್ತೆ ಅಂತ ಸರ್. ಒಂದು ನೋಡೋರಿಗೆ ಎಲ್ಲೋ ಅರವಿಂದ್ ಅವ್ರು ಹೇಳಿದಂಗೆ
ನಾವೆಲ್ಲರೂ ಇಲ್ಲ, ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಆಪರ್ಚುನಿಟಿ, ರೈಟ್? ಸೊ ನಮ್ಗೆಲ್ಲರಿಗೂ ವಿ ವಾಂಟ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ಫಸ್ಟ್ ಆಪ್ಷನ್ ಆಸ್ ಎ ಆಕ್ಟರ್ ನಗ್ಸಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕೀಶ್ವರ ಮಗ ನಗ್ಸೋದೇನು ಎಕ್ಸ್ಪೆಕ್ಟೆಡ್. ಮಾತಾಡಿದ್ರೆ ಅಪ್ಪ ಕಾಣಿಸ್ತೆ. ಇವಾಗ ನನ್ನ ಇದು ಮಾಡ್ಬೇಕಾದ್ರೆ ನಮ್ಗೆ ಹೇಳಿದ್ರಿ ಅಲ್ಲ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಫಾದರ್ನ ನೋಡೋಂಗೆ ಆಗುತ್ತೆ, ನಿಮ್ಮ ಜೊತೆ ನಿಂತ್ರೆ ಹಂಗೆ. ಸೊ ಇಟ್ ಎಕ್ಸ್ಪೆಕ್ಟೆಡ್, ಬಟ್ ಯು ವಿಲ್ ಸಿ ಡಿಫ್ರೆಂಟ್ ವರ್ಷನ್. ಯಾಕಂದರೆ ಮಾಡಬೇಕಾದ್ರೆ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಅರವಿಂದ್ ಅವರು ಇದನ್ನು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ ಅವಾಗ ಅಪ್ಪ ವಾಸ್ ದೇರ್. ಅಪ್ಪಾಜಿಗೆ ನಾನು ಹೇಳಿದೆ ಈ ಥರ ಇದಾಗಿದೆಪ್ಪ ಅಂತ. ಯಾಕಂದರೆ ನಮ್ಮದು APK ನೋಡಿದಾಗ ಅಪ್ಪ ಬಂದಿದ್ರು ಪ್ರೀಮಿಯರ್ ಶೋಗೆ. ಅವ್ರು ಒಂದೇ ಮಾತಂದ್ರು ನನಗೆ, ಅರವಿಂದ್ ಕೌಶಿಕ್ ಫಸ್ಟ್ ಕ್ಲಾಸ್ ಡೈರೆಕ್ಟರ್ ಅಭಿ, ಸೂಪರಾಗಿ ನಿಮ್ಗೆ ರೋಲ್ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ಯಾ, ನಿನ್ನ ಕೈಲಿ ಕೆಲಸ ತೆಗೆಸಿದ್ದಾರೆ. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಡೈರೆಕ್ಟರ್ ಸಕ್ಸಸ್ ಆದರೆ ಆ್ಯಕ್ಟರ್ಸ್ಗೆಲ್ಲ ಸಕ್ಸಸ್ ಬರುತ್ತೆ. ಆ್ಯಕ್ಟರ್ ಸಕ್ಸಸ್ ಆದರೆ ಇನ್ನೊಬ್ಬ ಇಲ್ಲ ಇನ್ನಿಬ್ಬರು ಅವ್ರ ಜೊತೆ ಟ್ರಾವೆಲ್ ಆಗ್ತಾರೆ ಹೊರತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಎಲ್ಲ ಇದ್ದಾರೆ. ಸೊ ನಮಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸರ್, ದೇರ್ ಆರ್ ವೆರೈಟೀಸ್ ಆಫ್ ಎಮೋಷನ್ಸ್. ಆ ನವರಸಗಳು ಅಂತ ಏನು ಹೇಳ್ತಾರೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ, ದಿಸ್ ಇಸ್ ಜಸ್ಟ್ 5% or 10% ಆಫ್ ಜೋಕರ್ ಜಾನಿ. ಜೋಕರ್ ಜಾನಿ ಅಂದ ತಕ್ಷಣ ನಗ್ಸೋನು ಅಂತ ಅನ್ಸುತ್ತೆ, ಅಲ್ಲಿ ಬ್ಲಡ್ ಶೇಡ್ ನೋಡಿದ ತಕ್ಷಣ ಭಯಾನಕ ಅನ್ಸುತ್ತೆ. ಅದಕ್ಕೆ ಅದ್ರ ಹಿಂದಿನ ಕಥೆ ಏನು? ಅದಕ್ಕೆ ಅವರು ಡೈಲಾಗ್ ಕೊಟ್ಟಿದ್ದಾರಲ್ಲ ಸರ್, ಐ ಆಮ್ ದಿ ಜೋ ಪೆಸಿ ಆಫ್ ದಿಸ್ ಪಿಕ್ಚರ್ ಅಂತ. ಆ ಥರ ಒಂದು ಪಾತ್ರ ಸರ್. ರೈಟ್ ಸರ್, ಈ ಸಿನಿಮಾಗೆ ಸಿನ್ಸಿಯರಿಟಿ ಇಸ್ ದಿ ಓನ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರ್. ಇವತ್ತು ನಾವು ಇಲ್ಲೇನು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಸರ್, ಈ ಪ್ರೆಸ್ ಮೀಟ್ ಮಾಡುವಾಗ ಇದನ್ನ ನಾಳೆ ದಿವಸ ಯೂಟ್ಯೂಬಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಮಾಡಾದ್ಮೇಲೆ ಇದನ್ನ ಇನ್ನೊಂದಿಷ್ಟು ನಾವು ಜನಕ್ಕೆ ಹೇಳ್ತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ ಟಾಕ್ ಸ್ಪ್ರೆಡ್ ಆಗುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಚಾರ ಇದೆ ಅಂತ ಅನ್ಸುತ್ತೆ. ಅವರು ಕೊನೆಗೆ ನಮ್ಗೆ ಯಾವತ್ತೋ ಒಂದು ದಿವಸ ಒಂದಿಷ್ಟು ಜನರಿಗೆ ಇದು ರೀಚ್ ಆಗಿದೆ ಅಂತ ಸಂದರ್ಭದಲ್ಲಿ ಇದನ್ನ ತೆರೆ ಮೇಲೆ ತರ್ತೀವಿ ಅಂತ ಅಷ್ಟೇ ಸರ್. ಖಂಡಿತ ಮಾಡಲ್ಲ ಸರ್. ಎಲ್ಲೇ ಒಂದು ಬಿಲ್ ಬೋರ್ಡು, ಯಾವುದೇ ಒಂದು ಔಟ್ಡೋರ್ ಅಡ್ವರ್ಟೈಸಿಂಗ್ ಮಾಡಿ ಪ್ರಚಾರ ಮಾಡ್ತೀವಿ ಸರ್. ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡಲ್ಲ. ನನಗೆ ನಂಬಿಕೆ ಇರೋದು, ನೀವು ಮಾತು ಜಾಸ್ತಿ ಅಂತ ಹೇಳಿದ್ರು ಕೂಡ ಇನ್ನೂ ಜಾಸ್ತಿ ಮಾತಾಡ್ಕೊಂಡೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಸರ್, ನಾನು ಮಾತಾಡದೆ ಎಷ್ಟೋ ಕಾಲಗಳ ನಡುವೆ ನಮಗೆ ಒಂದು ಡೌಟ್ಗಳು ಬಂದ್ಬಿಟ್ಟಿದೆ, ನಾವು ಪಿಕ್ಚರ್ ಮಾಡಬೇಕಾ ಬೇಡವಾ ಇವತ್ತು ಅಂತ. ಖಂಡಿತ ಕರೆಕ್ಟ್, 100% ಸರ್. ಇದೇನು ಗೊತ್ತಾ ಸರ್, ಬರದೇ ಇದ್ರು ನಾನು ನಿಮಗೆ ಹೇಳಿದ್ದೀನಲ್ಲ ಸರ್, ಅದೇ ನನ್ನ ಖುಷಿ. ಕರೆಕ್ಟ್ ಸರ್. ಅಂಡ್ ಇಲ್ಲ, ನನ್ನ ಪ್ರವೀಣ್ ಅವ್ರ ಇಬ್ರು ಕಲ್ಪನೆ ಅಥವಾ ಏನು ನಮ್ಮ ಒಂದು ಕ್ಲಾರಿಟಿ ಏನು ಅಂತಂದ್ರೆ ಸರ್, ನಾವು ಏನನ್ನು ಹೇಳ್ಬೇಕು ಅಂತಿದ್ವಿ ಅದನ್ನ ಹೇಳಿದ್ರೆ ಎಲ್ಲಿಗೆ ಏನು ತಲುಪಬೇಕು ಅದು ತಲುಪುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪಿಕ್ಚರ್ ಮಾಡಿದ್ರು ಟೋಟಲಿ. ಸೊ ಇವತ್ತು ನಾವು ಇದನ್ನ ಹೇಳಿರುವಂತ ಸಂದರ್ಭದಲ್ಲಿ 4 ಜನಕ್ಕೆ ಏನೋ ಮಾಡಿರ್ತಾನೆ ಗುರು, ಹೋಗಿ ಅಟ್ಲೀಸ್ಟ್ ಬಯ್ಯೋಣ ಅಂತಾದ್ರೂ ಪಿಕ್ಚರ್ ನೋಡ್ತಾರೆ ಸರ್. ಅದೇ ಸರ್, ಹುಲಿರಾಯ ಅಂತ ಪ್ರಾಜೆಕ್ಟ್ ಇಂದ. ಸೊ ಅದೇ ಟೀಮ್ ಮತ್ತೆ ಒಟ್ಟಾಗಿ ಸ್ಟಾರ್ಟ್ ಮಾಡಿದ್ದು, ಅದು ತುಂಬ ಖುಷಿ ಇದೆ. ಸೊ ಮತ್ತೆ ಯೂಶುವಲ್ ಫಾರ್ಮ್ಯಾಟ್ ಥರನೇ ಈ ಥರ ಒಂದು ಸಾಂಗ್ ಮಾಡೋಣ, ಈ ಥರದ್ದು ಒಂದು ಸಾಂಗ್ ಅಲ್ಲದೆ ಒಂದು ಕತೆ ತೊಗೊಂಬಂದು ಇಲ್ಲಿ ನೋಡಿದ್ರಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇರೋ ಪಾತ್ರಗಳು. ಸೊ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದ್ರೂ ಎಲ್ಲ ಥರದ ಜಾನರ್ ಆಫ್ ಸೌಂಡ್ ಕೇಳ್ಬೋದು. ಎಲ್ಲೋ ಒಂದು ಕಡೆ ಪಾತ್ರ ಒಂದು ಸೈಕಾಗಿ ಬಿಹೇವ್ ಮಾಡಿದಾಗ ಅಲ್ಲಿ ಡಬ್ ಸ್ಟೆಪ್ ಬರ್ಬೋದು, ಎಲ್ಲೋ ಒಂದು ಕಡೆ ಟೆಕ್ನೋ EDM ಬರ್ಬೋದು, ಕಟ್ ಮಾಡಿದ್ರೆ ಮತ್ತೆ ಫೋಕ್ ಬರ್ಬೋದು. ಎಲ್ಲ ಥರದ ಫ್ಲೇವರ್ ಆಗಿರುವಂಥ ಸೌಂಡಿಂಗ್ ಕೇಳ್ಬೋದು ಈ ಚಿತ್ರದಲ್ಲಿ. ಸೊ ಇಟ್ ವಾಸ್ ಅ ಚಾಲೆಂಜ್. ಮ್ಯೂಸಿಕಲ್ಲಿ ನೋಡಬೇಕು ಅಂದರೆ ಟಿಪಿಕಲ್ ಒಂದಷ್ಟು ಥೀಮ್ಸ್ ಮಾಡಿ ಕಂಟಿನ್ಯೂಟಿ ಅದು ಫ್ಲೋ ಅಲ್ಲಿ ಮಾಡೋದಕ್ಕಿಂತ ಇದು ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಬೇಸ್ಡು. ಆ ಕ್ಯಾರೆಕ್ಟರ್ ಏನು ಜರ್ನಿ ಮಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನಿದೆ, ಎಂಡ್ ಆಫ್ ದ ಡೇ ಎಲ್ಲ ಥರದ್ದು ಸೌಂಡ್ ಮಾಡಿ ನಾವು ಓವರ್ ಆಲ್ ನೋಡಿದಾಗ ಒಂದು ಸೌಂಡ್ ಸ್ಕೇಪ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಜೆಕ್ಟ್ ಬಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಎಟ್ ತುಂಬ ಖುಷಿನೂ ಆಯಿತು. ಸೊ ಸಾಂಗ್ಸ್ ಪ್ರಕಾರ ಹೋಗಬೇಕು ಅಂದರೆ 4 ಸಾಂಗ್ಸ್ ಇದೆ. ಎರಡು ಫೋಕ್ ಸಾಂಗ್ ಥರ ಬರುತ್ತೆ, ಒಂದು ಮೆಲೋಡಿ ಸಾಂಗ್ ಇದೆ. ಸಾಂಗ್ಸ್ ಸದ್ಯದಲ್ಲೇ ರಿಲೀಸು ಮಾಡ್ತೀವಿ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಅರವಿಂದ್ ಸರ್.